ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ನಾವು ವಿಲೇಜ್ ಸ್ಟೈಲ್ ಅಂದರೆ ಹಳ್ಳಿ ಸ್ಟೈಲಲ್ಲಿ ಕಡಲೆಬೇಳೆ ಮತ್ತು ಹಸಿ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡ್ತಾರಂತ ನೋಡೋಣ ಬನ್ನಿರಿ. ಇವತ್ತು ನಮ್ಮ ಮನೆ ಹಿಂದಿರೋ ಮಾವಿನ ಗಿಡಕ್ಕೆ ಮಾವಿನಕಾಯಿ ನೋಡ್ರಿ ಎಷ್ಟು ಬಿಟ್ಟವ ಅಂಥೇಳಿ ತೋರಿಸ್ತಿದ್ದೀನಿ ನೋಡ್ರಿ. ಇದೇ ಮಾವಿನ ಗಿಡದ ಮಾವಿನಕಾಯಿ ತಂದು ಇವತ್ತು ಫ್ರೆಶ್ ಮಾವಿನಕಾಯಿ ಮತ್ತು ಕಡಲೆಬೇಳೆಯಿಂದ ಹಳ್ಳಿ ಸ್ಟೈಲಲ್ಲಿ ಟೇಸ್ಟಿಯಾಗಿ ಕಲ್ಲಲ್ಲಿ ಕುಟ್ಟಿರೋ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ. ಗಿಡದಲ್ಲಿರೋ ಫ್ರೆಶ್ ಮಾವಿನಕಾಯಿ ಏನೈತಲ್ಲ ಅದನ್ನು ಹರ್ಕೊಂಡು ಬಂದು ತೊಳೆದು ಸಣ್ಣ ಪೀಸ್ಗಳನ್ನಾಗಿ ಎಲ್ಲವೂ ಕಟ್ ಮಾಡ್ಬೇಕು. ಮಾವಿನಕಾಯಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಲ್ಲಿ ನೋಡ್ರಿ ಎಷ್ಟು ಒಳಗೆಲ್ಲ ಮಾವಿನಕಾಯಿ ಚಿಪ್ಪು ಆಗ್ತಿದೆ, ಅದೆಲ್ಲ ಒಳಗಿನ ಚಿಪ್ಪು ತೆಗೆದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಒಂದು ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಮಾವಿನಕಾಯಿ ಸ್ವಲ್ಪ ಬಲ್ತಿರೋ ಕಾಯಿ ಆಗೈತೆ ನೋಡ್ರಿ. ಸ್ವಲ್ಪ ಗಟ್ಟಿಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಹಣ್ಣಾಗಕ್ಕೆ ಬಂದಿರ್ತಿ ಕಾಯಿ. ಅದನ್ನು ಈ ಥರ ಪೂರ್ತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಒಂದು 10 ನಿಮಿಷ ಮುಂಚೆ ಕಡಲೆಬೇಳೆನ ತೊಳೆದು ನೀರಾಗ ನೆನೆ ಇಟ್ಕೊಂಡಿದ್ದೀನಿ ನೋಡ್ರಿ. ಕಡಲೆಬೇಳೆನ ಅವೆಲ್ಲ ತೆಗೆದು ಕಲ್ಲಿಗಲ್ಲ ಕಲ್ಲೊಳಗೆ ಹಾಕಿ ಸಣ್ಣಗೆ ಎಲ್ಲವೂ ಕುಟ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡ್ರಿ ಈ ರೀತಿ ಸ್ವಲ್ಪ ಸಣ್ಣಗಾದ್ಮೇಲೆ ಕಡಲೆಬೇಳೆ ಮಿಶ್ರಣ ಎಲ್ಲ ಸೈಡಿಗೆ ತೆಗೆದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿನ ಹಾಕಿ ಸಣ್ಣಗೆ ಅದನ್ನು ಕುಟ್ಕೊಳ್ಬೇಕು. ಮಾವಿನಕಾಯಿನೂ ಯಾಕಂದರೆ ಎರಡೂ ಒಂದೇ ಸತಿ ಹಾಕಿದ್ರೆ ಚೆಂದಾಗಿ ಸಣ್ಣ ಆಗಲ್ಲ ಜಲ್ದಿ. ಈ ಮಾವಿನಕಾಯಿ ಸಿಪ್ಪೆ ಇರ್ತೈತಲ್ಲ ಅದಕ್ಕೆ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗಿ ಸಣ್ಣಗೆ ಕುಟ್ಕೊಂಡು ಇದಕ್ಕೆ ಒಂದು 3 ಸ್ಪೂನ ಪುಡಿ ಖಾರ ಇರ್ತೈತಲ್ಲ, ಕೆಂಪು ಖಾರ, ಅದನ್ನು ಹಾಕ್ಕೋಬೇಕು. ಇದ್ರೊಳಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಇರ್ತೈತಲ್ಲ, ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕಿ ಅದನ್ನು ಸಣ್ಣಗೆ ಎಲ್ಲ ಕುಟ್ಕೊಳ್ಬೇಕು. ಅದು ಕುಟ್ಕೊಂಡಾದ್ಮೇಲೆ ಮೊದಲೇ ಕುಟ್ಟಿ ತೆಗೆದಿಟ್ಕೊಂಡಿರೋ ಸ್ವಲ್ಪ ಮಾವಿನಕಾಯಿ ಮತ್ತು ಕಡಲೆಬೇಳೆ ಎಲ್ಲ ಕಲ್ಲೊಳಗೆ ಹಾಕಿ ಅದೆಲ್ಲ ಚೆಂದ ಅವು ಎಲ್ಲವೂ ಒಂದು ಸ್ಪೂನ್ ತೊಗೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಕುಟ್ಟಿರೋ ಕಡಲೆಬೇಳೆ ಮತ್ತು ಮಾವಿನಕಾಯಿ ಖಾರ ಸೇರಿಸಿದ್ದು ಎಲ್ಲ ಮಿಕ್ಸ್ ಮಾಡಿ ಕೈಯಿಂದ ಚೆಂದ ಕಲಿಸ್ಕೊಂಡು ತಕ್ಕೊಂಡ್ರೆ ಟೇಸ್ಟಿಯಾಗಿರೋ ವಿಲೇಜ್ ಸ್ಟೈಲ್ ಕಡಲೆಬೇಳೆ ಮತ್ತು ಹಸಿ ಮಾವಿನಕಾಯಿ ಚಟ್ನಿ ರೆಡಿ. ಈ ಚಟ್ನಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಭಾಳ ಟೇಸ್ಟ್ ಆಗಿರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ.